ಕಳೆದ 35 ವರ್ಷಗಳಿಂದ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಓಂ ಶ್ರೀ ಗಣೇಶ ಯುವಕ ಮಂಡಲ, ಮಹಿಳಾ ಮಂಡಲ ಹಾಗೂ ಭಜನಾ ಮಂಡಳಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಫೆಬ್ರವರಿ 27 ಮತ್ತು 28ರಂದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಸಂತೋಷ್ ರೈ ಬೋಳ್ಯರ್ ತಿಳಿಸಿದ್ದಾರೆ. ಅತ್ಯಂತ ಸುಂದರವಾದ ಭವ್ಯವಾದ ನೂತನ ಕಟ್ಟಡವನ್ನು ನಾಳೆ ಸಂಜೆ ಅದು ಬಹಳ ವಿಜೃಂಭಣೆಯಿಂದ ಸಾವಿರಾರು ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಬಹಳ ದೂರದಿಂದ ಮೆರವಣಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಇವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಅವರು ಸಂಘದ ಬೆಳವಣಿಗೆಯ ಬಗ್ಗೆ ವಿವರಿಸಿದರು. ಆರಂಭದಲ್ಲಿ ಕೇವಲ 41 ಸದಸ್ಯರೊಂದಿಗೆ ಕಾರ್ಯಾರಂಭ ಮಾಡಿದ ಈ ಸಂಘದಲ್ಲಿ ಇದೀಗ 75 ಮಂದಿ ಸದಸ್ಯರಿದ್ದಾರೆ. ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ, ಜಾತಿ ಭಿನ್ನತೆ ಎಂಬ ಸಂಘರ್ಷವಿಲ್ಲದೆ, ಭಾರತಾಂಬೆ ಅಡಿಯಲ್ಲೆಲ್ಲರೂ ಒಂದೇ ಎಂಬ ಧ್ಯೇಯ ವಾಕ್ಯದಡಿ ಸಂಘವು ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳಿದರು. ಸ್ಟಾರ್ಟ್ ಆಗಿ 33 ವರ್ಷಗಳಾಯಿತು. 1993ರಲ್ಲಿ ರಾಜಕೀಯದ ಜಂಜಾಟದಲ್ಲಿ ಗಣೇಶ ಯುವಕ ಮಂಡಲ ಸ್ಟಾರ್ಟ್ ಆಗ್ತದೆ. ಪ್ರಥಮವಾಗಿ ಒಂದು ಬಯಲಾಟವನ್ನು ಆಡಿಸ್ತೇವೆ. ನಮ್ಮ ಹಿರಿಯರು ನಮಗೆಲ್ಲ ಮಾರ್ಗದರ್ಶಕರಂತ ಸುಜೀರ್ ಗುತ್ತು ಕೋಚನ್ನಾಲ್ ಅವರ ಮಾರ್ಗದರ್ಶನದಲ್ಲಿ ಪ್ರಥಮ ಅಧ್ಯಕ್ಷನಾಗಿ ತಾನು ಸ್ಟಾರ್ಟ್ ಮಾಡಿದಂಥ ಆವಾಗ 41 ಮಂದಿ ಮೆಂಬರ್ಸ್ ಇದ್ದರು. 41 ಮಂದಿ. ಇವಾಗ 75 ಜನ ಮೆಂಬರ್ಸ್ ಇದ್ದಾರೆ. 75 ಮನೆಯವರು. ಗಣೇಶ್ ಯುವಕ ಮಂಡಲ ಬೆಳೆದು ಬಂದ ರೀತಿ ಬಹಳ ವಿಶೇಷವಾಗಿ, ಯಾರೂ ಇದರಲ್ಲಿ ಶ್ರೀಮಂತರಂತೆ ಇಲ್ಲಿ ಯಾರೂ ಇಲ್ಲ. ಎಲ್ಲರೂ ದಿನಕೂಲಿ ಕೆಲಸ ಮಾಡುವವರು, ಕೆಲವರು ವ್ಯವಹಾರದವರು, ಕೆಲವರು ಕೃಷಿಕರು. ಆದರೆ ಜಾತಿ ಮತ ಭೇದವಿಲ್ಲದೆ, ಶ್ರೀಮಂತ ಬಡತನ ಅಂತರ ಇಲ್ಲದೆ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಎಂಬ ಲೆಕ್ಕಾಚಾರದಲ್ಲಿ ಕೇವಲ ವೇದಿಕೆಯಲ್ಲಿ ಮಾತ್ರ ಹೇಳುವುದಲ್ಲ, ಗಣೇಶ ಯುವಕ ಮಂಡಲದಲ್ಲಿ ಜಾತಿ ಎಂಬ ಸಂಘರ್ಷವೇ ಇಲ್ಲ, ಎಲ್ಲರ ಬೆಂಬಲ. ಅಧ್ಯಕ್ಷರಾದ ಜಗದೀಶ್ ಕೋಟ್ಯನ್ ಪಾನೆಲ ಮಾತನಾಡಿ, ಫೆಬ್ರವರಿ 27ರಂದು ಸಂಜೆ 4 ಗಂಟೆಗೆ ಪಡೀಲ್ನಿಂದ ನೂತನ ಕಟ್ಟಡದವರೆಗೆ ಭವ್ಯ ಶೋಭಾಯಾತ್ರೆ ನಡೆಯಲಿದೆ. ಸಂಜೆ 6 ಗಂಟೆಗೆ ನೂತನ ಕಟ್ಟಡದಲ್ಲಿ ದೀಪ ಪ್ರಜ್ವಲನೆಯನ್ನ ಉದಯ ಗುರುಸ್ವಾಮಿ ಮಂಜೇಶ್ವರ ನಡೆಸಲಿದ್ದಾರೆ. ಭಗವಧ್ವಜ ಅನಾವರಣವನ್ನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಸೇಸಪ್ಪ ಟೈಲರ್ ಸುದರ್ಶನ ನಗರ ಪಜೀರು ನಡೆಸಲಿದ್ದಾರೆ. ಸಂಜೆ 6:30 ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ, ಸಾಮೂಹಿಕ ಪ್ರಾರ್ಥನೆ, ಪ್ರಸಾದ, ವಾಸ್ತು ಹೋಮ ನಡೆಯಲಿದೆ. ರಾತ್ರಿ 8 ಗಂಟೆಗೆ ದೇವರು ಬರೆತಿನ ಅನೆಬರಹ ಎಂಬ ತುಳು ಸಾಮಾಜಿಕ ನಾಟಕ ನಡೆಯಲಿದೆ ಎಂದು 2 ದಿನಗಳ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಶೋಭಾಯಾತ್ರೆಯ ಚಾಲನೆಯನ್ನು ನೀಡಲಿರುವರು ಮನೋಹರ್ ಭಟ್, ಅರ್ಚಕರು, ಮಹಾಮಾಯಿ ದೇವಸ್ಥಾನ, ಮಜ್ಜಿ ಬೋಲ್ಯಾರು, ಹಾಗೂ ಇನ್ನೋರ್ವ ಅತಿಥಿ ರಮೇಶ್ ಕುಮಾರ್, ಆದಿಮಾಯಿ ದೇವಸ್ಥಾನ, 12 ಮಡಿ ಕುರುನಾಡು, ಮತ್ತು ಜಯರಾಮ್ ಶೆಟ್ಟಿ, ಪೆರ್ನ ದೊಡ್ಡಮನೆ, ದುರ್ಗಕಾಳಿ ದೇವಸ್ಥಾನ, ಕಂಬಲಬದವು. ಹಾಗೆಯೇ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಕುಣಿತ ಭಜನ್ ತಂಡದವರು ಓಂ ಶ್ರೀ ಗಣೇಶ ಕುಣಿತ ಭಜನ ತಂಡ, ಪಾನೆಲ, ಶಾಂತಿನಗರ, ಶ್ರೀ ಗುರುದೇವ ಭಜನಾ ಮಂಡಳಿ ಬೋಲ್ಯಾರು, ಶ್ರೀದೇವಿ ಕುಣಿತ ಭಜನಾ ತಂಡ ಮುಡಿಪು, ಚೈತನ್ಯ ಕುಣಿತ ಭಜನ ತಂಡ ಧರ್ಮನಗರ, ಕಲಾಸ್ಫೂರ್ತಿ ಕುಣಿತ ಭಜನ ತಂಡ ಗುಂಡ್ಯ ಬೋಲ್ಯಾರು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಕಟ್ಟಡದ ಪ್ರಥಮ ದೀಪ ಪ್ರಜ್ವಲನೆ ಮಾಡುವವರು ಉದಯ ಗುರುಸ್ವಾಮಿ ಮಂಜೇಶ್ವರ. ಹಾಗೆ ನಮ್ಮ ಕಾರ್ಯಕ್ರಮದ ಭಗವಧ್ವಜ ಅನಾವರಣ ಮಾಡುವವರು ಸೇಸಪ್ಪ ಟೈಲರ್ ಸುದರ್ಶನ ನಗರ. ನಂತರ ಸಭಾ ಕಾರ್ಯಕ್ರಮ ನಡೆಯಲಿದೆ. ನಂತರ ಸಭಾ ಕಾರ್ಯಕ್ರಮದ ನಂತರ ನಾಟಕ ದೇವೇರ್ ಬರೆಯಿನ ಬರವು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ನಿತಿನ್ ಪುಂಜಾ ಪಾನೆಲ ಬರಿಕೆ ಉಪಸ್ಥಿತರಿದ್ದರು.